ಪ್ರೈಸ್ 1 ಲಕ್ಷ ಫೈನಲ್ ಸರ್. ಸರ್ ಇನ್ನೊಂದು ಪ್ರೈಸ್ ಸರ್ ನಿಮ್ ಚಾನಲ್ ಮುಖಾಂತರ ಬಂದ್ರೆ 90,000 ಕೊಟ್ಬಿಡ್ತೀನಿ ಸರ್. 90,000 ಆಗುತ್ತಾ ಸರ್ ಇದು? ಫೈನಲ್ ಟು ಫೈನಲ್ 1,75,000 ಕೊಟ್ಬಿಡ್ತೀನಿ ಸರ್. 1,75,000 ಫೈನಲ್ ಇನ್ನೊಂದು ಪ್ರೈಸ್ ಆಗುತ್ತೆ ಸರ್ ಇದು? ಸರ್ ಫೈನಲ್ ಅಷ್ಟೇ ಸರ್, 175 ಕೊಡ್ತೀನಿ. 2009 ಮಾಡಲಿದ್ದು 90% ಇದೆ ಸರ್. 4,90%. ಹೌದೌದು, ಡೀಸೆಲ್ ವೆಹಿಕಲ್ ಸರ್ ಪ್ರೈಸ್ ಹಂಗೆ ಇನ್ನೊಂದು ಸರಿ ಸರ್. 225 ನಿಮ್ ಚಾನಲ್ ಮುಖಾಂತರ ಬಂದ್ರೆ ಫೈನಲ್ ಟು ಫೈನಲ್. ಫೈನಲ್ ಸರ್ ಅದು ಒಳ್ಳೆ ಮೈಲೇಜ್ ಬರುತ್ತೆ. ಬೆಸ್ಟ್ ಅಲ್ವಾ ಸರ್ ಇದು? ಹೌದು ಸರ್, ಹೌದು ಸರ್. ಹಾಗೆ ಪ್ರೈಸ್ ಸರ್ ಇದು 260 ಹೇಳ್ತೀವಿ ಸರ್. ಫೈನಲ್ ಟು ಫೈನಲ್ ಒಂದು 225 ಕೊಡ್ತೀವಿ ಸರ್. 225 ಫೈನಲ್ ಸರ್. ಪ್ರೈಸ್ ಸರ್ ಇದು ಫೈನಲ್ ಟು ಫೈನಲ್ 2.5 ಮಾಡ್ಕೊಡ್ತೀವಿ ಸರ್. 2.5 ಫೈನಲ್ ಸರ್ ಇದು? ಹೌದು ಸರ್. ಪ್ರೈಸ್ ಸರ್ 265 ನಾವು ಕೋಟ್ ಮಾಡ್ತೀವಿ ಸರ್. ಫೈನಲ್ ಟು ಫೈನಲ್ ಒಂದು 235 ಮಾಡ್ಕೊಡ್ತೀವಿ ಸರ್. ಕೋಟಿಂಗ್ ಮಾಡ್ತದ್ದು 275 ಕೋಟಿಂಗ್ ಮಾಡ್ತಾ ಇದೀವಿ ಸರ್. ಸರ್ ಇನ್ನೊಂದು ಪ್ರೈಸ್ ಸರ್ ಫೈನಲ್ ಟು ಫೈನಲ್ ಒಂದು 2.5 ಕೊಡ್ತೀನಿ ಸರ್. 2.5 ಸರ್. ಡೀಸೆಲ್ ಆರ್ ಪೆಟ್ರೋಲ್ ಸರ್ ಇದು? ಪ್ರೈಸ್ ಸರ್ ಪ್ರೈಸ್ ಬಂದು ನಾವು 3 ಲಕ್ಷ ಕೋಟಿಂಗ್ ಮಾಡ್ತಾ ಇದೀವಿ ಸರ್. ಫೈನಲ್ ಟು ಫೈನಲ್ 275 ಬಿಟ್ಬಿಡ್ತೀನಿ ಸರ್. 275 ಹೌದು. ಇನ್ನೊಂದು ಸ್ವಲ್ಪ 5,000 ಕಡಿಮೆ ಮಾಡ್ಕೊಡ್ತೀನಿ ಸರ್. ಸ್ನೇಹಿತರೆ, ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂತೀನಿ. ಇವತ್ತು ನಾನು ಹೇಳಿದ್ರೆ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ಶೋರೂಮ್ ಅಲ್ಲಿ ಇದೀನಿ. ಈ ಶೋರೂಮ್ ಅಲ್ಲಿ ಮಲ್ಟಿ ಬ್ರ್ಯಾಂಡ್ ಸೆಕೆಂಡ್ ಹ್ಯಾಂಡ್ ಕಾರ್ಸ್ ಎಲ್ಲ ಇರುತ್ತೆ. ಹಾಗೆ ಲೋ ಬಜೆಟ್ ಅಲ್ಲಿ ಹುಡ್ಕೋಕೆ ಇಲ್ಲಿ ಬೆಸ್ಟ್ ಅನ್ಬೋದು. ಯಾಕಂದ್ರೆ 1 ಲಕ್ಷದಿಂದ ಇಲ್ಲಿ ಕಾರ್ ಸ್ಟಾರ್ಟ್ ಅಂತ. ಹಾಗೆ ಶೋರೂಮ್ ಅವ್ರ ಅವ್ರನ್ನ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಕೇಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ನಿಮ್ಮ ಹೆಸರು? ಕುಮಾರ್ ಅಂತ ಸರ್. ಹೌದಾ ಸರ್. ಸರ್ ನಿಮ್ ಶೋರೂಮ್ ಹೆಸರು ಹಾಗೆ ಲೊಕೇಶನ್ ಹೇಳಿ ಸರ್. ನಮ್ದು ಬಸವೇಶ್ವರ ನಗರ ಬರುತ್ತೆ. ಮೇನ್ ಬಂದು ರಾಜಾಜಿನಗರ. ನಮ್ ಪವಿತ್ರ ಪ್ಯಾಲೇಸ್ ರೋಡ್ ಅಲ್ಲೇ ಇದೆ. ನಮ್ಮ ಎದುರುಗಡೆ ಮಾರುತಿ ಸುಜುಕಿ ಶೋರೂಮ್ ಇದೆ. ಅದರ ಆಪೋಸಿಟ್ ನಮ್ಮ ಶೋರೂಮ್ ಇದೆ. ಹೌದಾ ಸರ್. ಮೂಕಾಂಬಿಕಾ ಕಾರ್ಸ್ ಅಂತ ಅಲ್ವಾ? ಮೂಕಾಂಬಿಕಾ, ಶ್ರೀ ಮೂಕಾಂಬಿಕಾ ಕಾರ್ಸ್. ಹೌದಾ ಸರ್. ಸರ್ ಇವತ್ತು ಎಷ್ಟಿದೆ ಸರ್ ಸ್ಟಾಕ್? ಸರ್ ನಮ್ಮ ಹತ್ರ ಒಂದು 50 ಗಾಡಿ ಇದೆ ಸರ್. 50 ಗಾಡಿ ಇದೆ ಸರ್. ಹೌದು. ಇನ್ನು ಎಕ್ಸ್ಟ್ರಾ ಏನೋ ಬೇಕಾದ್ರೆ ತರಿಸ್ಕೊಡ್ತೀರಾ? ಬರ್ತೇವೆ ಸರ್. ನಮ್ ಕಾಂಟ್ಯಾಕ್ಟ್ ಇದೆ, ಬರುತ್ತೆ. ನಮ್ ಬೆಂಗಳೂರಿಗೆ ಹೋಲ್ಸೇಲ್ ಡೀಲರ್ ನಾವು. ಓಕೆ ಸರ್. ನಿಮ್ಮ ಶೋರೂಮ್ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಸರ್? ನಮ್ದು ಒಂದು 18 ವರ್ಷ ಆಯ್ತು ಸರ್. 18 ವರ್ಷ. ಬೆಂಗಳೂರಿಗೆ ಫಸ್ಟ್ ಅಂತೀರಾ? ಫಸ್ಟ್ ಯೂಜು ಕಾರ್ ಅಲ್ಲಿ ನಮ್ದು ಫಸ್ಟ್ ಡೀಲರ್ ಸರ್. ಓಕೆ ಸರ್. ಇವತ್ತು ಇಷ್ಟು ಸ್ಟಾಕ್ ಅಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟಿದೆ ಸರ್? 1 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ ಸರ್. 1 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ ಸರ್. 1 ಲಕ್ಷದಿಂದ ಕಾರ್ ಅಂದ್ರೆ ಯಾವ ಸರ್ ಅದು? ಸರ್ ಮಾರುತಿ ಓಮಿನಿ ಕೊಡ್ತೀನಿ ಸರ್. ಓಮಿನಿ ಇದೆ ಸರ್ 1 ಲಕ್ಷದಿಂದ. ಇನ್ನೂ ಸ್ವಲ್ಪ ಕಡಿಮೆ ಮಾಡ್ಕೊಡ್ತೀನಿ. ಇನ್ನೂ ಕಡಿಮೆ ಮಾಡಿದ್ರೆ 1 ಲಕ್ಷ ಫಿಕ್ಸ್ ಅಲ್ಲ? ಫಿಕ್ಸ್ ಅಲ್ಲ, ಇನ್ನೂ ಕಡಿಮೆ. 1 ಲಕ್ಷದಿಂದ ಕಾರ್ ಅಂತ ಹೇಳಿದ್ರು. ಸೊ 1 ಲಕ್ಷ ಫಿಕ್ಸ್ ಅಲ್ಲ, ಇನ್ನೂ ಕಡಿಮೆ ಇರುತ್ತಂತೆ. ಸೊ 1 ಲಕ್ಷದ ಒಳಗಡೆ ಕಾರ್ ಹುಡುಗರು ಬರ್ಬೋದು. 1 ಲಕ್ಷದ ಮೇಲೆ ಏನಾದ್ರು ಆಗುತ್ತೆ ಇಲ್ಲಿ ಕಾರ್ಗಳೆಲ್ಲ ಇರುತ್ತೆ ಸರ್. ಲೋನ್ ಆಪ್ಷನ್ ಅಲ್ಲ? ಲೋನ್ ಎಲ್ಲ 2011 ಮೇಲೆ 2011 ಮೇಲೆ ಲೋನ್ ಆಗುತ್ತೆ. ಹೌದಾ ಸರ್. ಹಾಗೇನಾ ಸರ್? ಟ್ರಾನ್ಸ್ಫರ್ ಚಾರ್ಜ್ ಕಮಿಷನ್ ಏನೋ? ಟ್ರಾನ್ಸ್ಫರ್ ಇಲ್ಲ, ನಾವು ಒಂದು ರೇಟ್ ಹೇಳೋದ್ರಲ್ಲಿ ಫಿಕ್ಸ್ಡ್ ಕೊಟ್ಬಿಡ್ತೀವಿ. ಟ್ರಾನ್ಸ್ಫರ್ ಇನ್ಕ್ಲೂಡಿಂಗ್ ಮಾಡ್ಬಿಡ್ತೀವಿ ಸರ್. ಅದರಲ್ಲಿ ಇನ್ಕ್ಲೂಡಿಂಗ್ ಇರುತ್ತೆ. ನಾವು ಯಾವ ವೆಹಿಕಲ್ ತಗೊಂಡ್ರೆ ಅದರಲ್ಲಿ ಆಲ್ರೆಡಿ ಇನ್ಕ್ಲೂಡಿಂಗ್ ಇರುತ್ತಲ್ವಾ? ಹೌದು. ನಿಮ್ಮ ಚಾನಲ್ ಮುಖಾಂತರ ಬಂದ್ರೆ ನಾನು ಇನ್ಕ್ಲೂಡ್ ಮಾಡ್ಕೊಟ್ಬಿಡ್ತೀವಿ. ಇಲ್ಲ ಇಂಡಿವಿಜುವಲ್ ಮಾಮೂಲಿ ಬಂತಂದ್ರೆ ನಾವು ಆರ್ಟಿಒ ಚಾರ್ಜ್ ಕಮಿಷನ್ ಸಪರೇಟ್ ಮಾಡ್ತೀವಿ. ಇಲ್ಲ ಒಂದು ರೀಸನಬಲ್ ಪ್ರೈಸ್ ಹೇಳ್ಬಿಡ್ತೀವಿ, ಟೋಟಲ್ ಪ್ರೈಸ್. ಹಂಗೆ ಇನ್ಕ್ಲೂಡಿಂಗ್ ಆರ್ಟಿಒ ಮತ್ತೆ ಕಮಿಷನ್ ಇನ್ಕ್ಲೂಡ್ ಮಾಡ್ತೀವಿ. ಹೌದಾ ಸರ್. ಸರಿ ಸರ್. ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ ಸರ್ ಇವಾಗ. ಥ್ಯಾಂಕ್ ಯು ಸರ್. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ಯಾರು ನೋಡ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ ಮೋಟರ್ ಸೈಕಲ್ ಲೈಫ್ ಕನ್ನಡ ಅಂತ ಇದೆ. ಸೊ ಅಲ್ಲೂ ಕೂಡ ವಿಡಿಯೋ ಹಾಕಿರ್ತೀವಿ, ಅಲ್ಲೂ ಕೂಡ ನೀವು ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಸರ್ ಇಂಟ್ರೊಡಕ್ಷನ್ 1 ಲಕ್ಷ ಕಾರ್ ಅಂತ ಹೇಳಿದ್ರೆ ಯಾವ ಸರ್? ಮಾರುತಿ ಓಮಿನಿ ಕೊಡ್ತೀನಿ ಸರ್. ಓಮಿನಿ ಸರ್ ಇದು 2000 ಮಾಡಲು. ಫೈನಲ್ 1 ಲಕ್ಷ ಕೊಡ್ತೀನಿ ಸರ್. ಸರ್ ಫೀಚರ್ಸ್ ಏನೇನು ಬರ್ಬೋದು? ಫೀಚರ್ ಮಾಮೂಲಿ ನಿಮ್ಗೆ ಇದ್ರಲ್ಲಿ ಏನು ಬರಲ್ಲ, ಪವರ್ ಸ್ಟೀರಿಂಗ್ ಏನು ಬರಲ್ಲ. ಓಕೆ. ಓಮಿನಿ ಸರ್ ಇದೆಲ್ಲ ರೆಡಿ ಮಾಡ್ಸ್ಕೊಬೇಕಲ್ವಾ? ಸಣ್ಣ ಪುಟ್ಟ ಇದೆ ಸರ್. 2000 ಲೋ ಮಾಡಲ್ಲ. ಓಕೆ ಸರ್. ಪ್ರೈಸ್ 1 ಲಕ್ಷ ಫೈನಲ್ ಸರ್. ಸರ್ ಇನ್ನೊಂದು ಪ್ರೈಸ್ ಸರ್ ನಿಮ್ ಚಾನಲ್ ಮುಖಾಂತರ ಬಂದ್ರೆ 90,000 ಕೊಟ್ಬಿಡ್ತೀನಿ ಸರ್. 90,000 ಆಗುತ್ತಾ ಸರ್ ಇದು? ಸರ್ ನೆಕ್ಸ್ಟ್ ಇನ್ನೊಂದು ಲೋ Hyundai i10 ಕೊಡ್ತೀನಿ ಸರ್. ಆಟೋಮೆಟಿಕ್ ಗಾಡಿ 2009 ಮಾಡಲು. ಓಕೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಫೀಚರ್ಸ್ ಏನೇನು ಬರುತ್ತೆ? ಫ್ಯೂಚರ್ ಇದು AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್, ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಓಕೆ. ಪ್ರೈಸ್ ಬಂದು 2 ಲಕ್ಷ ಕೋಟಿ ಮಾಡ್ತಾ ಇದೀನಿ ಸರ್. ಫೈನಲ್ ಟು ಫೈನಲ್ 1,75,000 ಕೊಟ್ಬಿಡ್ತೀನಿ ಸರ್. 1,75,000 ಫೈನಲ್ ಪ್ರೈಸ್ ಆಗುತ್ತೆ ಸರ್ ಇದು? ಸರ್ ಫೈನಲ್ ಅಷ್ಟೇ ಸರ್. 175 ಕೊಡ್ತೀನಿ. 2009 ಮಾಡಲಿದ್ದು. ಹಾಗೆ ನೆಕ್ಸ್ಟ್ ಗಾಡಿ ಸರ್ ಫೋರ್ಡ್ ಫಿಗೋ ನೋಡೋರ್ಗೆ ತುಂಬಾ ಒಳ್ಳೆ ಗಾಡಿ ಸರ್. 2013 ಮಾಡಲು. ಓನರ್ ಸೆಕೆಂಡ್ ಆಗಿದ್ದಾರೆ. ಡೀಸೆಲ್ ಗಾಡಿ 20-24 ಮೈಲೇಜ್ ಬರುತ್ತೆ. ಓಕೆ. ನಾವು ಕೋಟಿಂಗ್ ಬಂದು 2.5 ಹೇಳ್ತಾ ಇದೀವಿ ಸರ್. ನಮ್ ಚಾನಲ್ ಮುಖಾಂತರ ಬಂದ್ರೆ 2.25 ಕೊಟ್ಬಿಡ್ತೀವಿ ಸರ್. ಸರ್ ಹಾಗೆ ಫೀಚರ್ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಇದೆ, ಇನ್ಬಿಲ್ಟ್ ಸಿಸ್ಟಮ್ ಇದೆ, ಸೆಂಟ್ರಲ್ ಲಾಕಿಂಗ್ ಇದೆ. ಗಾಡಿ ತುಂಬಾ ನೀಟ್ ಆಗಿದೆ. 20-24 ಮೈಲೇಜ್ ಬರುತ್ತೆ ಸರ್. ಟೈರ್ 90% ಇದೆ? 90% ಇದೆ ಸರ್. 4 ಟೈರ್ 90%. ಹೌದೌದು, ಡೀಸೆಲ್ ವೆಹಿಕಲ್. ಸರ್ ಪ್ರೈಸ್ ಹಂಗೆ ಇನ್ನೊಂದು ಸರಿ? ಸರ್ 2.25 ನಿಮ್ ಚಾನಲ್ ಮುಖಾಂತರ ಬಂದ್ರೆ ಫೈನಲ್ ಟು ಫೈನಲ್ ಸರ್ ಅದು? ಹಾಗೆ ನೆಕ್ಸ್ಟ್ ಸರ್ ಮಾರುತಿ ವ್ಯಾಗನರ್ 2010 ಮಾಡಲು ಸರ್. LXi. ಫೀಚರ್ AC ಪವರ್ ಸ್ಟೀರಿಂಗ್, ಫ್ರಂಟೆಡ್ ಪವರ್ ವಿಂಡೋ ಇದೆ. ಓಕೆ. ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್ ಎಲ್ಲ ಇದೆ ಸರ್. ಸರ್ ಬಾಡಿ ಲೈನ್ ಎಲ್ಲ ನೀಟ್ ಆಗಿದೆ ಸರ್. ನೀಟ್ ಆಗಿದೆ. ಬ್ಲಾಕ್ ಬ್ಯೂಟಿ ಸಿಂಗಲ್ ಓನರ್ ಗಾಡಿ ಸರ್. ಬ್ಲಾಕ್ ಬ್ಯೂಟಿ ಸಿಂಗಲ್ ಓನರ್ ಗಾಡಿ. ಒಳ್ಳೆ ಮೈಲೇಜ್ ಬರುತ್ತೆ. ಬೆಸ್ಟ್ ಅಲ್ವಾ ಸರ್ ಇದು? ಹೌದು ಸರ್. ಹೌದು ಸರ್. ಹಾಗೆ ಪ್ರೈಸ್ ಸರ್ ಇದು 260 ಹೇಳ್ತೀವಿ ಸರ್. ಫೈನಲ್ ಟು ಫೈನಲ್ ಒಂದು 2.25 ಕೊಡ್ತೀವಿ ಸರ್. 2.25 ಫೈನಲ್ ಸರ್. ನೆಕ್ಸ್ಟ್ ಸರ್ ಇನ್ನೊಂದು ಫೋರ್ಡ್ ಫಿಗೋ ಬಂದಿದೆ ಸರ್. ಡೀಸೆಲ್ ಗಾಡಿ 2012 ಮಾಡಲು. ಓಕೆ. ನಮ್ದು ಕೋಟಿಂಗ್ ಬಂದು 2,75,000 ಕೋಟಿಂಗ್ ಮಾಡ್ತಾ ಇದೀವಿ ಸರ್. ಓಕೆ. ಸರ್ ಡೀಸೆಲ್ ಅಂದ್ರೆ ಮೈಲೇಜ್ ಎಷ್ಟು ಸರ್? ಡೀಸೆಲ್ ಸರ್ ಒಂದು ಸಿಟಿಗೆ ಒಂದು 18, ಲಾಂಗ್ ಒಂದು 20. ಓಕೆ ಸರ್. ಹಾಗೆ ಫೀಚರ್ಸ್ ಸರ್ ಇದರಲ್ಲಿ? AC ಪವರ್ ಸ್ಟೀರಿಂಗ್ ಇದೆ, ಪವರ್ ವಿಂಡೋ ಇದೆ.
ಸೊ ಲೆದರ್ ಸಿಸ್ಟಮ್ ಸೆಂಟ್ರಲ್ ಲಾಕಿಂಗ್ ಎಲ್ಲ ಇದೆ. ಚೆನ್ನಾಗಿದೆ ಸರ್. ಸೀಟ್ ಕವರ್ ಎಲ್ಲ ಚೆನ್ನಾಗಿದೆ ಸರ್. ಸರ್ ಇನ್ನೊಂದ್ಸರಿ ಪ್ರೈಸ್ ಸರ್ ಇದು ಫೈನಲ್ ಟು ಫೈನಲ್ 2.5 ಮಾಡ್ಕೊಡ್ತೀವಿ ಸರ್. 2.5 ಫೈನಲ್ ಸರ್ ಇದು. ಹೌದು ಸರ್. ಸರ್ ಇದ್ರ ಮೇಲೆ ಏನು ಕಡಿಮೆ ಸರ್ ಇನ್ನೊಂದು 10,000 ಕಡಿಮೆ ಕೊಡಿ ಸರ್. 240 ಮಾಡ್ಕೊಡ್ತೀವಿ ಸರ್ ಫೈನಲ್. ಸರ್ ತುಂಬಾ ಜನ ಓಮಿನಿ ಕೇಳ್ತಿದ್ದಾರೆ, ನಿಮ್ಮ ಹತ್ರ ಎರಡನೇ ಓಮಿನಿ ಸರ್ ಇದು. ಹೌದು ಸರ್, ಇದು 2011 ಮಾಡಲು ಸರ್. ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಸರ್ ಇದು. ಹೌದೌದು ಸರ್ ಟೈರ್ ಕಂಡೀಷನ್ ಟೈರ್ ಎಲ್ಲ ಚೆನ್ನಾಗಿದೆ ಸರ್. ಒಂದು 80% ಟೈರ್ ಇದೆ ಸರ್. ಇಂಟೀರಿಯರ್ ಸರ್ ಇದರಲ್ಲಿ ಸರ್. ಇಂಟೀರಿಯರ್ ಸೀಟ್ ಕವರ್ ಇದೆ ಎಲ್ಲ. ಒಳ್ಳೆ ಹೊಸ ಸೀಟ್ ಕವರ್ ಹಾಕ್ಸಿದೀವಿ ಸರ್. 47,000 ಜಿನಿಯನ್ ನೋಡಿದೆ. ಸಿಂಗಲ್ ಓನರ್ ಗಾಡಿ. ಸೀಟ್ಸ್ ಕವರ್ ಎಲ್ಲ ಹೊಸದಿದೆ. ಹೌದೌದು ನೀಟ್ ಇದೆ ಸರ್ ವೆಹಿಕಲ್. ಹೌದು ನೀಟ್ ಆಗಿದೆ ಸರ್ ಇಂಟೀರಿಯರ್. ಓಕೆ ಸರ್. ಹಾಗೆ ಪ್ರೈಸ್ ಸರ್ 265 ನಾವು ಕೊಟ್ ಮಾಡಿದೀವಿ ಸರ್. ಫೈನಲ್ ಟು ಫೈನಲ್ ಒಂದು 2.35 ಮಾಡ್ಕೊಡ್ತೀವಿ ಸರ್. 2.35 ಸರ್ ಇದು. ಹೌದು ಸರ್. Hyundai i10 ಆಟೋಮೆಟಿಕ್ ಸರ್. 2009 ಮಾಡಲು ಸಿಂಗಲ್ ಓನರ್. ಕಿಲೋಮೀಟರ್ ಬಂದು ಬರೀ 57,000 ಓಡಿದೆ. ಬರೀ 57,000 ಹೌದು ಸರ್. ಫೀಚರ್ಸ್ ನಿಮ್ಗೆ ಎಲ್ಲ ಇದೆ ಸರ್. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್, ಬ್ರಾಂಡ್ ನ್ಯೂ ಟೈರ್ಸ್ ಇದೆ ಸರ್. MRF ಬ್ರಾಂಡ್ ನ್ಯೂ ಟೈರ್ಸ್ ಇದೆ ಸರ್. ಹಾಗೆ ಇದ್ರದ್ದು ಪ್ರೈಸ್ ಸರ್. ಪ್ರೈಸ್ ಸರ್ ನಾವು ಕೋಟಿಂಗ್ ಮಾಡ್ತದ್ದು 275 ಕೋಟಿಂಗ್ ಮಾಡ್ತಾ ಇದೀವಿ ಸರ್. ಸರ್ ಇನ್ನೊಂದು ಪ್ರೈಸ್ ಸರ್ ಫೈನಲ್ ಟು ಫೈನಲ್ ಒಂದು 2.5 ಕೊಡ್ತೀನಿ ಸರ್. 2.5 ಸರ್. ಡೀಸೆಲ್ ಆರ್ ಪೆಟ್ರೋಲ್ ಸರ್ ಇದು? ಪೆಟ್ರೋಲ್ ಸರ್. ಪೆಟ್ರೋಲ್ ಬೇಕಾದ್ರೆ ಇನ್ನೂ ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಂಡು 240 ಫೈನಲ್ ಮಾಡ್ಕೊಡ್ತೀನಿ ಸರ್. ಫೈನಲ್ 240 ಸರ್. ಹೌದು ಸರ್. ಸಿಂಗಲ್ ಓನರ್ ಆಟೋಮೆಟಿಕ್ ಗಾಡಿ. ಆಟೋಮೆಟಿಕ್ ಬೇಕು ಅನ್ನೋರು ತುಂಬಾ ಚೆನ್ನಾಗಿದೆ ಸರ್ ಗಾಡಿ. ಸರ್ ನೆಕ್ಸ್ಟ್ i20 ನೋಡ್ರಿ. ಒಂದು i20 ಇದೆ ಸರ್. ಡೀಟೇಲ್ಸ್ ಇದೆ ಸರ್. Hyundai i20 ಆಸ್ತಾ ಮಾಡಲು ಪೆಟ್ರೋಲ್. ಕಿಲೋಮೀಟರ್ ಬಂದು ಬರೀ 50,000 ಓಡಿದೆ ಸರ್. ಸರ್ ಫೀಚರ್ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, 2 ಏರ್ ಬ್ಯಾಗ್, ABS, ಇನ್ಬಿಲ್ಟ್ ಸಿಸ್ಟಮ್, ಅಲಾಯ್ ವೀಲ್ಸ್, ಬ್ರಾಂಡ್ ನ್ಯೂ ಟೈರ್ಸ್ ಎಲ್ಲ ಬರುತ್ತೆ. ಬರೀ 50,000 ಓಡಿದೆ ಸರ್. ಬರೀ ಟಾಪ್ ಅಂಡ್ ಮಾಡಲು. ಸರ್ ಡೀಸೆಲ್ ಆರ್ ಪೆಟ್ರೋಲ್? ಪೆಟ್ರೋಲ್ ಸರ್. ಪೆಟ್ರೋಲ್. ಸರ್ ಮೈಲೇಜ್ ಎಷ್ಟು ಬರ್ಬೋದು ಸರ್ ಇದು? ಸರ್ ಮೈಲೇಜ್ ಒಂದು ಸಿಟಿಗೆ 15, ಲಾಂಗ್ ಒಂದು 18 ಬರುತ್ತೆ ಸರ್. ಸರ್ ಹಾಗೆ ಪ್ರೈಸ್ ಸರ್ ಪ್ರೈಸ್ ಬಂದು ನಾವು 3 ಲಕ್ಷ ಕೋಟಿಂಗ್ ಮಾಡ್ತಾ ಇದೀವಿ ಸರ್. ಫೈನಲ್ ಟು ಫೈನಲ್ 275 ಗೆ ಬಿಟ್ಬಿಡ್ತೀನಿ ಸರ್. 275. ಹೌದು. ಇನ್ನೊಂದು ಸ್ವಲ್ಪ 5,000 ಕಡಿಮೆ ಮಾಡ್ಕೊಡ್ತೀನಿ ಸರ್. ಇನ್ನೂ ಕಡಿಮೆ ಆಗುತ್ತೆ. 5,000 ಕಡಿಮೆ ಮಾಡ್ಕೊಡ್ತೀನಿ. 270 ಮಾಡ್ಕೊಡ್ತೀನಿ ಸರ್ ಫೈನಲ್. ಇನ್ನೊಂದು ಲೋ ಬಜೆಟ್ ಸರ್. ಮಾರುತಿ ವ್ಯಾಗನರ್ ಇದೆ ಸರ್. 2010 ಮಾಡಲು LXi. ಓಕೆ. 70,000 ಓಡಿದೆ. ಪೆಟ್ರೋಲ್. ಪೆಟ್ರೋಲ್ ಸರ್ ಇದು. ಹೌದು. ಫೀಚರ್ ಬಂದು AC, ಪವರ್ ಸ್ಟೇರಿಂಗ್ ಇದೆ. ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್ ಇದೆ ಸರ್. ಇಂಟೀರಿಯರ್ ಎಲ್ಲ ತುಂಬಾ ನೀಟ್ ಆಗಿದೆ. 70,000 ಜಿನಿಯನ್ ನೋಡಿದೆ. ಟೈರ್ ಎಲ್ಲ ಚೆನ್ನಾಗಿದೆ. ಬ್ರಾಂಡ್ ನ್ಯೂ ಇದೆ. ಓಕೆ. ಪ್ರೈಸ್ ಬಂದು 2,45,000 ಕೋಟಿಂಗ್ ಮಾಡ್ತಾ ಇದೀವಿ ಸರ್. ಹಾ ಸರ್. ಫೈನಲ್ ಟು ಫೈನಲ್ ಒಂದು 220. 220 ಸರ್ ಇದು. ಹೌದು ಸರ್ ಮಾಡ್ಕೊಡ್ತೀನಿ. ಇನ್ನೊಂದು ಏನೇನು ಆಗುತ್ತಾ ಸರ್? ಇನ್ನೊಂದು 5,000 ಕಡಿಮೆ 215 ಮಾಡ್ಕೊಡ್ತೀನಿ ಸರ್. ಸರ್ ತುಂಬಾ ಜನ ನಮ್ಗೆ ಬೇಡಿಕೆ ಇರೋ ಕಾರ್ ಅಂದ್ರೆ ಪೋಲೋ ತುಂಬಾ ಜನ ಕೇಳ್ತಿರ್ತಾರೆ. ಹೌದು ಸರ್. ಯಾಕಿದೆ ಸರ್ ನಿಮ್ಮ ಮುಂದೆ ಡೀಟೇಲ್ಸ್ ಸರ್ ಯಂಗ್ಸ್ಟರ್ ತುಂಬಾ ಲೈಕ್ ಮಾಡ್ತಾರೆ. ವಾಕ್ಸ್ ವ್ಯಾಗನ್ ಪೋಲೋ ಇದೆ ಸರ್. ಡೀಸೆಲ್ ಗಾಡಿ. 2013 ಓಕೆ. ಸಿಂಗಲ್ ಓನರ್. ಡೀಸೆಲ್. ಬ್ಲಾಕ್ ತುಂಬಾ ಲೈಕ್ ಮಾಡ್ತಾರೆ ಸರ್. ಹೌದು ಸರ್. ಜಿನಿಯನ್ ಬರೀ 77,000 ಕಿಲೋಮೀಟರ್ ಓಡಿದೆ ಸರ್. ಸಿಂಗಲ್ ಓನರ್ ಗಾಡಿ. ಸರ್ ಫೀಚರ್ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಇದೆ. ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್ ಎಲ್ಲ ಇದೆ ಸರ್. ಒಳ್ಳೆ ಸೀಟ್ ಕವರ್ ಇದೆ ಸರ್. ಪೆಟ್ರೋಲ್ ಡೀಸೆಲ್ ಹೇಳಿದ್ರೆ? ಡೀಸೆಲ್ ಸರ್. ಡೀಸೆಲ್ ಒಂದು 20 ಮೈಲೇಜ್ ಬರುತ್ತೆ ಸರ್. 20 ಬರುತ್ತೆ ಸರ್ ಮೈಲೇಜ್? ಹೌದು 100% ಬರುತ್ತೆ ಸರ್. ಸರ್ ಹಾಗೆ ಪ್ರೈಸ್ ಸರ್ 3.5 ಹೇಳ್ತೀವಿ ಸರ್. 3.10 ಕೊಟ್ಬಿಡ್ತೀವಿ ಸರ್. 3.10 ಆಗುತ್ತೆ ಸರ್ ಇದು? ಫೈನಲ್ ಸರ್ ಲೋನ್ ಎಷ್ಟಾಗುತ್ತೆ ಸರ್ ಇದಕ್ಕೆ? ಸರ್ ಲೋನ್ ಒಂದು 2.5 ಇಂದ 2.25 ಲಕ್ಷ ಲೋನ್ ಆಗುತ್ತೆ ಸರ್. ಸರ್ ಅವಾಗಲೇ ಬ್ಲಾಕ್ ಪೋಲೋ ತೋರಿಸಿರಿ. ಮತ್ತೆ ನಮಗೊಂದು ವೈಟ್ ಪೋಲೋ ಇದೆ. ಡೀಟೇಲ್ಸ್ ಹೇಳಿ ಸರ್. 2012 ಮಾಡಲು ಸರ್. ಐಲೇನು ಡೀಸೆಲ್. ಓಕೆ. ಪ್ರೈಸ್ ಬಂದು 3.5 ಕೋಟ್ ಮಾಡ್ತಾ ಇದೀವಿ ಸರ್. ಹಾ ಸರ್. ಒಂದು 3 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. ಡೀಸೆಲ್. ಫೀಚರ್ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಇದೆ. ABS ಏರ್ ಬ್ಯಾಗ್ ಇದೆ. ಒಳ್ಳೆ ಸೀಟ್ ಕವರ್ ಇದೆ. ಇನ್ಬಿಲ್ಟ್ ಸಿಸ್ಟಮ್ ಇದೆ. ಅಲಾಯ್ ವೀಲ್ಸ್ ಇದೆ ಸರ್. ಓಕೆ. ಬಾಡಿ ಲೈನ್ ಎಲ್ಲ ನೀಟ್ ಆಗಿದೆ. ಹೌದು. ಓನರ್ ಬಂದು ಒಂದು ಜಾಸ್ತಿ ಆಗಿದ್ರೆ 4 ಓನರ್ ಆಗಿದೆ ಸರ್. ಅದರಿಂದ ಕಡಿಮೆ ಕೊಡ್ತಾ ಇರೋದು ಸರ್. ಹೇಳಿ ಸರ್ 3.5 ಹೇಳೋದು ಒಂದು 3 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. 4 ಫೈನಲ್. ಹೌದು. ಡೀಸೆಲ್ ಗಾಡಿ. ನೆಕ್ಸ್ಟ್ ಸರ್ Honda City 2009 ಮಾಡಲು. ಹಾ ಸರ್. SMT. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್ ಬರುತ್ತೆ. ABS ಏರ್ ಬ್ಯಾಗ್ ಬರುತ್ತೆ. ಸೆಂಟ್ರಲ್ ಲಾಕಿಂಗ್ ಬರುತ್ತೆ. ಇಂಟೀರಿಯರ್ ತುಂಬಾ ನೀಟ್ ಆಗಿದೆ ನೋಡಿ ಸರ್. ಡ್ಯುಯಲ್ ಏರ್ ಬ್ಯಾಗ್, ABS ಇದೆ. ಇನ್ಬಿಲ್ಟ್ ಸಿಸ್ಟಮ್ ಇದೆ. ಓಕೆ. ಅಲಾಯ್ ವೀಲ್ ಎಲ್ಲ ಬರುತ್ತೆ. ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ. ಬ್ರಾಂಡ್ ನ್ಯೂ ಟೈರ್ಸ್ ಇದೆ ಸರ್. ಸರ್ ಹಾಗೆ ಪ್ರೈಸ್ ಸರ್ ಇದು 375 ಕೋಟ್ ಮಾಡ್ತಾ ಇದೀವಿ ಸರ್. ಓಕೆ. ಇನ್ನೊಂದು ಪ್ರೈಸ್ ಸರ್? ಸರ್ ಒಂದು 3.5 ಮಾಡ್ಕೊಡ್ತೀನಿ ಸರ್. 350 ಗೆ ಮಾಡ್ಕೊಡ್ತೀನಿ ಸರ್. 350 ಮಾಡ್ಕೊಡ್ತೀರಾ ಸರ್? ಹೌದು ಸರ್. ಹೌದು ಸರ್. ಲೋನ್ ಏನಾಗುತ್ತೆ ಇದಕ್ಕೆ? ಲೋನ್ ಆಗಲ್ಲ ಸರ್. ಲೋ ಮಾಡ್ಲಿಕ್ಕೆ ಲೋನ್ ಆಗಲ್ಲ. 9 ಮಾಡ್ಲಿದ್ದು 9 ಮಾಡಲ್ ಹೇಳಿದ್ರಲ್ವಾ? ಹೌದು ಸರ್. ಡೀಸೆಲ್ ಪೆಟ್ರೋಲ್ ಸರ್? ಸರ್ ಪೆಟ್ರೋಲ್ ಸರ್ ಇದು. ಪೆಟ್ರೋಲ್. ಓಕೆ. ಸರ್ ಅವಾಗಲೇ ಒಂದು ಸಿಟಿ ನೋಡಿದ್ವಿ. ಇನ್ನೊಂದು ಸಿಟಿ ಇದೆ ಸರ್. ಸರ್ ಇದು 2011 ಮಾಡಲು ಸರ್. ಓಕೆ. ಸೆಕೆಂಡ್ ಓನರ್. ಪೆಟ್ರೋಲ್ ಗಾಡಿ ಇದು. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ ಸರ್. ಇಂಟೀರಿಯರ್ ಎಲ್ಲ ನೀಟ್ ಆಗಿದೆ ಸರ್. ನೀಟ್ ಆಗಿದೆ. ಸ್ಟೇರಿಂಗ್ ಕಂಟ್ರೋಲ್ ಎಲ್ಲ ಬರ್ತಲ್ಲ? ಹೌದು ಹೌದು ಸರ್. 4 ಪವರ್ ವಿಂಡೋ. 4 ಪವರ್ ವಿಂಡೋ ಬರುತ್ತೆ. ಓಕೆ. ಸರ್ ಹಾಗೆ ಪ್ರೈಸ್ ಸರ್? ಪ್ರೈಸ್ 4 ಲಕ್ಷ ಹೇಳ್ತೀವಿ ಸರ್. ಸರ್ ಇನ್ನೊಂದು ಪ್ರೈಸ್ ಒಂದು 360 ಗೆ ಮಾಡ್ಕೊಡ್ತೀನಿ ಸರ್. 360 ಆಗುತ್ತೆ ಸರ್ ಇದು? ಹೌದು ಸರ್. ಸರ್ ಮಾಡಲ್ ಎಷ್ಟು ಹೇಳಿದ್ರಲ್ಲ? 2011 ಸರ್. ಲೋನ್ ಆಗುತ್ತೆ. ಬೇಕಂದ್ರೆ ಲೋನ್ ಮಾಡ್ಕೊಡ್ತೀನಿ ಸರ್. ಎಷ್ಟು ಪರ್ಸೆಂಟ್ ಲೋನ್ ಆಗುತ್ತೆ ಸರ್? ಇದು ಒಂದು 80% ಲೋನ್ ಆಗುತ್ತೆ ಸರ್. ಸರ್ Honda Civic ಇದೆ ಸರ್ ನಮ್ಮ ಹತ್ರ. 2007 ಮಾಡಲು. ಸಿಂಗಲ್ ಓನರ್. ಓಕೆ. ಟಾಪ್ ಅಂಡ್ ಮಾಡಲು. ಸರ್ ಇದರಲ್ಲಿ ಫೀಚರ್ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಇದೆ. ಆಟೋಮೆಟಿಕ್ ಇದೆ. ಡ್ಯುಯಲ್ ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ಸಿಂಗಲ್ ಓನರ್ ಗಾಡಿ ಸರ್. ಸರ್ ಪ್ರೈಸ್ ಬಂದು 325 ಹೇಳ್ತೀವಿ ಸರ್. ಇನ್ನೊಂದು ಪ್ರೈಸ್ ಹೇಳಿ ಸರ್. ಸರ್ ಒಂದು 3 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. 3 ಆಗುತ್ತೆ ಸರ್ ಇದು? ಹೌದು. ಟಾಪ್ ಅಂಡ್ ಮಾಡಲು ಸರ್. ಸಿಂಗಲ್ ಓನರ್ ಗಾಡಿ. ಹೌದು.
ಸರ್ ಒಂದು ನಮ್ಮ ಮುಂದೆ ಶಿಫ್ಟ್ ಡಿಸೈರ್ ಇದೆ ರೆಡ್ ಕಲರ್ ತುಂಬಾ ಬೇಡಿಕೆ ಸ್ವಿಫ್ಟ್ ಸರ್, ಮಾರುತಿ ಸ್ವಿಫ್ಟ್ ಡಿಸೈರ್ 2012 ಮಾಡಲು ವಿಡಿಐ ವರ್ಷನ್ ಸರ್, ಡೀಸೆಲ್ ಒಂದು ಸಿಟಿಗೆ 18 ಲಾಂಗ್ ಒಂದು 20 ಬರುತ್ತೆ. ಫೀಚರ್ ಬಂದು AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಇದೆ, ಒಳ್ಳೆ ಸೀಟ್ ಕವರ್ ಇದೆ, ಬ್ರಾಂಡ್ ನ್ಯೂ ಟೈಲ್ಸ್ ಇದೆ ಸರ್. ಸೊ ಟೈರ್ಸ್ ಎಲ್ಲ ಹೊಸಾಟ್ ಇದೆ, ಇಂಟೀರಿಯರ್ ಎಲ್ಲ ತುಂಬಾ ನೀಟ್ ಆಗಿದೆ ನೋಡಿ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಇದೆ, ಒಳ್ಳೆ ಸೀಟ್ ಕವರ್ ಇದೆ, ಇನ್ಬಿಲ್ಟ್ ಸಿಸ್ಟಮ್ ಇದೆ. ಡೀಸೆಲ್ ಗಾಡಿ ಒಂದು 20 ಗಂಟೆ ಮೈಲೇಜ್ ಬರುತ್ತೆ. ಸರ್ ವೆಹಿಕಲ್ ಮಾತ್ರ ಸಖತ್ ನೀಟ್ ಆಗಿದೆ ಸರ್, ನೀಟ್ ಆಗಿದೆ ಸರ್. ಶೋರೂಮ್ ಕಂಡೀಷನ್ ಇದೆ, ಅಲ್ಲಿ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ನಮ್ಮಲ್ಲಿ. ಪ್ರೈಸ್ ಬಂದು 475 ಕೋಟ್ ಮಾಡ್ತೀವಿ ಸರ್. ಇನ್ನೊಂದು ಪ್ರೈಸ್ ಸರ್ ಇದು 450 ಗೆ ಮಾಡ್ಕೊಡ್ತೀನಿ ಸರ್. ಸರ್ ಮುಂದೆ ಬಂದ್ರೆ ಇನ್ನೂ ಕಡಿಮೆ ಆಗುತ್ತಾ ಸರ್ ಒಂದು 445 ಫೈನಲ್ ಮಾಡ್ಕೊಡ್ತೀನಿ ಸರ್. 445 ಫೈನಲ್ ಆಗುತ್ತೆ ಸರ್, ಅದ್ರ ಮೇಲೆ ಏನೋ ಆಗಲ್ಲ ಸರ್. ನೆಕ್ಸ್ಟ್ ಸರ್ ನಮ್ಮ ಹೋಂಡಾ ಬ್ರಿಯೋ ಬಂದಿದೆ ಸರ್, ಹೋಂಡಾ ಕಂಪನಿದು 2013 ಮಾಡಲು ಸರ್. ಹಾಗೆ ಫೀಚರ್ ಓನರ್ ಬಂದು ಸೆಕೆಂಡ್ ಆಗಿದ್ದಾರೆ. ಫೀಚರ್ ಬಂದು AC, ಪವರ್ ಸ್ಟೇರಿಂಗ್ ಇದೆ, 4 ಪವರ್ ವಿಂಡೋ ಇದೆ, ಇನ್ಬಿಲ್ಟ್ ಸಿಸ್ಟಮ್ ಇದೆ, ಸೆಂಟ್ರಲ್ ಲಾಕಿಂಗ್ ಇದೆ, ಪೆಟ್ರೋಲ್ ವೆಹಿಕಲ್. ಸರ್ ಹಾಗೆ ಪ್ರೈಸ್ ಬಂದು 3,45,000 ಹೇಳ್ತೀವಿ ಸರ್. ಓಕೆ 3 ಲಕ್ಷ ಮಾಡ್ಕೊಡೋಣ. ಇನ್ನೂ ಪ್ರೈಸ್ ಆಗುತ್ತೆ ಸರ್, 2,75 ಕೊಟ್ಬಿಡೋಣ ನೋಡಿ ಸರ್. 2,75 ಆಗುತ್ತೆ ಸರ್ ಇದು. ನೆಕ್ಸ್ಟ್ ಸರ್ ರೆನಾಲ್ಟ್ ಕ್ವಿಡ್ ಇದೆ, ಓಕೆ 2018 ಮಾಡಲು ಆಟೋಮೆಟಿಕ್. ಹಾ ಸರ್. ಕೋಟಿಂಗ್ ಬಂದು 425 ಹೇಳ್ತೇವೆ ಸರ್. ಫ್ಯೂಚರ್ AC, ಪವರ್ ಸ್ಟೇರಿಂಗ್ ಇದೆ, ಪವರ್ ವಿಂಡೋ ಇದೆ, ಸಿಸ್ಟಮ್ ಇದೆ, ಸೆಂಟ್ರಲ್ ಲಾಕಿಂಗ್ ಇದೆ, AC ಇದೆ, ಪವರ್ ಸ್ಟೇರಿಂಗ್ ಇದೆ, ಪವರ್ ವಿಂಡೋ ಇದೆ, ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್ ಎಲ್ಲ ಇದೆ ಸರ್. ಆಟೋಮೆಟಿಕ್ ಗಾಡಿ ಇದು. ಓಕೆ ಪ್ರೈಸ್ ಬಂದು 425 ಹೇಳ್ತೇವೆ ಸರ್. ಫೈನಲ್ ಟು ಫೈನಲ್ 375 ಕೊಟ್ಬಿಡ್ತೀವಿ ಸರ್. ಇನ್ನೊಂದೇನು ಆಗುತ್ತೆ ಸರ್ ಪ್ರೈಸ್? 370 ಸರ್ ಫೈನಲ್. ಸರ್ ಬೇಡಿಕೆ ತುಂಬಾ ಗಾಡಿ ಮಾರುತಿ ಸ್ವಿಫ್ಟ್ ಬಂದಿದೆ ಸರ್, VXI ಮಾಡಲು, 2010 ಮಾಡಲು, ಪೆಟ್ರೋಲ್ ಗಾಡಿ. ಫೀಚರ್ ಬಂದು AC, ಪವರ್ ಸ್ಟೇರಿಂಗ್ ಇದೆ, 4 ಪವರ್ ವಿಂಡೋ ಇದೆ, ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್, ಸೀಟ್ ಕವರ್ ಎಲ್ಲ ಇದೆ ಸರ್. ಓಕೆ ಪೆಟ್ರೋಲ್ ಗಾಡಿ. ಒಂದು ಸಿಟಿಗೆ 14 ಬರುತ್ತೆ, ಲಾಂಗ್ 18 ಬರುತ್ತೆ ಸರ್. ಮೈಲೇಜ್ 18 ಬರುತ್ತೆ ಸರ್, ಲಾಂಗ್ 100% ಬರುತ್ತೆ ಸರ್. ಓಕೆ ಸರ್. ಹಾಗೆ ಪ್ರೈಸ್ 3,45,000 ಕೊಟ್ ಮಾಡ್ತಾ ಇದೀವಿ ಸರ್. ಇನ್ನೂ ಪ್ರೈಸ್ ಸರ್ 310 ಗೆ ಕೊಟ್ಬಿಡ್ತೀನಿ ಸರ್. ಸರ್ ಲೋನ್ ಏನೋ ಆಗುತ್ತಾ ಸರ್ ಇದಕ್ಕೆ? ಲೋನ್ 10 ಮಾಡಕ್ಕಾಗಲ್ಲ ಸರ್. 10 ಮಾಡಲ್ಲ ಸರ್, ಆಗಲ್ಲ ಇದಕ್ಕೆ. ಹಾಗೆ ನೆಕ್ಸ್ಟ್ ಸರ್ ಹುಂಡೈ ವರ್ಣ, ಓಕೆ ಡೀಸೆಲ್ ಗಾಡಿ 2011 ಮಾಡಲ್ ಸರ್. ಕಮೆಂಟ್ ಅಲ್ಲಿ ಕೇಳ್ತಿದ್ರು ವರ್ಣ ಅಂತ, ನಿಮ್ಮ ಹತ್ರ ವರ್ಣ ಇದಲ್ಲ? ಹೌದು ಸರ್, ವರ್ಣ ಸೆಕೆಂಡ್ ಗಾಡಿ, ಡೀಸೆಲ್ ಗಾಡಿ, ಒಳ್ಳೆ ಬ್ಯಾಕ್ ಬೇಲ್ ಹಾಕ್ಸಿದ್ದಾರೆ ಸರ್, ಹೊಸ ಟೈರ್ ಇದೆ ಸರ್. ಹಾಗೆ ಫೀಚರ್ ಸರ್ ಇದರಲ್ಲಿ? ಫೀಚರ್ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಎಕ್ಸ್ಟ್ರಾ ಅಲೈ ವೀಲ್ಸ್ ಬರುತ್ತೆ. ಇಂಟೀರಿಯರ್ ತುಂಬಾ ನೀಟ್ ಆಗಿದೆ ಸರ್, ಇನ್ಬಿಲ್ಟ್ ಸಿಸ್ಟಮ್ ಎಲ್ಲ ಇದೆ, ಡ್ಯುಯಲ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಫುಲ್ಲಿ ಟಾಪ್ ಎಂಡ್ ಬರುತ್ತೆ ಸರ್? ಹೌದು ಸರ್, ಟಾಪ್ ಎಂಡ್ ಮಾಡಲು. ಓಕೆ ಸರ್. ಹಾಗೆ ಪ್ರೈಸ್ ಸರ್ 425 ಕೋಟ್ ಮಾಡ್ತೀವಿ ಸರ್. ಹಾ ಸರ್. ಫೈನಲ್ ಟು ಫೈನಲ್ ಒಂದು 370 ಗೆ ಕೊಟ್ಬಿಡ್ತೀವಿ ಸರ್. 370 ಸರ್ ಇದು? 75 ಇನ್ನೊಂದೇನೋ ಪ್ರೈಸ್ ಆಗುತ್ತೆ ಸರ್ ಫೈನಲ್? 375 ಫೈನಲ್ ಫೈನಲ್. ಸರ್ ಅವಾಗಲೇ ನಾವು ವೈಟ್ ವರ್ಣ ನೋಡಿದ್ವಿ, ಇವಾಗ ಬ್ಲಾಕ್ ಇದೆ ಸರ್, ಟಾಪ್ ಎಂಡ್ ಸರ್ ಇದು? ಹೌದು ಸರ್, ಟಾಪ್ ಅಂಡ್ ಆಟೋಮೆಟಿಕ್ ಡೀಸೆಲ್ ಗಾಡಿ, 2012 ಮಾಡಲು ಸರ್. ಮೈಲೇಜ್ ಸಿಂಗಲ್ ಓನರ್, ಮೈಲೇಜ್ ಒಂದು 20 ಗಂಟೆ ಬರುತ್ತೆ ಸರ್. ಓಕೆ ಸರ್. ಹಾಗೆ ಡೀಟೇಲ್ಸ್ ಹೇಳಿ ಸರ್ ಇದ್ರದ್ದು? ಸರ್ AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಇದೆ, ಇನ್ಬಿಲ್ಟ್ ಸಿಸ್ಟಮ್ ಇದೆ, ಅಲೈ ವೀಲ್ಸ್ ಇದೆ, ಡ್ಯುಯಲ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. 2 ಏರ್ ಬ್ಯಾಗ್ ಬರುತ್ತೆ ಸರ್, ABS ಬರುತ್ತೆ, ಇನ್ಬಿಲ್ಟ್ ಸಿಸ್ಟಮ್ ಬರುತ್ತೆ, ರಿವರ್ಸ್ ಕ್ಯಾಮ್ರಾ ಬರುತ್ತೆ. ಆಟೋಮೆಟಿಕ್ ಗಾಡಿ ಸರ್, ಆಟೋಮೆಟಿಕ್. ಸರ್ ಕೀಲೆಸ್ ಬಟನ್ ಸ್ಟಾರ್ಟ್ ಅಲ್ವಾ? ಪುಷ್ ಬಟನ್ ಸ್ಟಾರ್ಟ್ ಸರ್. ಓಕೆ ಸರ್. ಹಾಗೆ ಪ್ರೈಸ್ 4,85,000 ಹೇಳ್ತೀವಿ ಸರ್. ಹಾ ಸರ್. ಇನ್ನೊಂದು ಪ್ರೈಸ್ 460 ಗೆ ಮಾಡ್ಕೊಡ್ತೀನಿ ಸರ್. 460 ಲೋನ್ ಸರ್ ಇದಕ್ಕೆ? ಲೋನ್ ಆಗುತ್ತೆ ಸರ್. ಎಷ್ಟಾಗುತ್ತೆ ಸರ್? ಒಂದು 75 ಇಂದ 80% ಆಗುತ್ತೆ ಸರ್. ಇನ್ನೊಂದು ಶಿಫ್ಟ್ ಸರ್ ಮಾರುತಿ ಸ್ವಿಫ್ಟ್ VDI ಸರ್, ಸಿಂಗಲ್ ಓನರ್, 13 ಮಾಡಲು. ಫೀಚರ್ ಬಂದು AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಒಳ್ಳೆ ಸೀಟ್ ಕವರ್ ಹಾಕ್ಸಿದ್ದಾರೆ, ಸಿಸ್ಟಮ್ ಇದೆ, ಸೆಂಟ್ರಲ್ ಲಾಕಿಂಗ್ ಇದೆ. ಹೌದು ಸರ್, 81,000 ಓಡಿದೆ ಸರ್ ಡೀಸೆಲ್ ಗಾಡಿ. ಡೀಸೆಲ್ ಮೈಲೇಜ್ ಎಷ್ಟು ಸರ್ ಇದು? ಮೈಲೇಜ್ ಒಂದು ಸಿಟಿಗೆ 18, ಲಾಂಗ್ 20 ಬರುತ್ತೆ ಸರ್. ಸರ್ ತುಂಬಾ ಜನ ಡೀಸೆಲ್ ಕೇಳ್ತಿರ್ತಾರೆ, ಸರ್ ಇದು 485 ಕೋಟ್ ಮಾಡ್ತೇವೆ ಸರ್. ಇನ್ನೊಂದು ಪ್ರೈಸ್ ಒಂದು 450 ಗೆ ಮಾಡ್ಕೊಡ್ತೀನಿ ಸರ್. ನೆಕ್ಸ್ಟ್ ಸರ್ ಹುಂಡೈ ಗ್ರ್ಯಾಂಡ್ i10 ಸರ್, ಆಟೋಮೆಟಿಕ್ 2015 ಮಾಡಲು ಸರ್. ಆಟೋಮೆಟಿಕ್ ಟಾಪ್ ಎಂಡ್ ಬರ್ತಲ್ಲ? ಟಾಪ್ ಎಂಡ್ ಸರ್, ಆಸ್ತಾ ಮಾಡಲು. ಕೀಲೆಸ್ ಎಂಟ್ರಿ, ಪುಷ್ ಬಟನ್ ಸ್ಟಾರ್ಟ್ ಬರ್ತಲ್ಲ? ಬಟನ್ ಸ್ಟಾರ್ಟ್ ಬರುತ್ತೆ ಸರ್, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ ಸರ್. ಹಾಗೆ ಫೀಚರ್ 2 ಏರ್ ಬ್ಯಾಗ್ ಇದೆ ಸರ್, ABS ಇದೆ, ಇನ್ಬಿಲ್ಟ್ ಸಿಸ್ಟಮ್ ಇದೆ, 4 ಪವರ್ ವಿಂಡೋ ಇದೆ, ಪವರ್ ಸ್ಟೇರಿಂಗ್ ಎಲ್ಲ ಇದೆ ಸರ್. ಫುಲ್ಲಿ ಟಾಪ್ ಎಂಡ್? ಹೌದು ಸರ್. ಸರ್ ಹಾಗೆ ಪ್ರೈಸ್ 485 ಕೋಟ್ ಮಾಡ್ತೀವಿ ಸರ್. ಇನ್ನೊಂದು ಪ್ರೈಸ್ ಸರ್? ಒಂದು 440 ಗೆ ಮಾಡ್ಕೊಡ್ತೀನಿ ಸರ್. 15 ಮಾಡಲು, ಲೋನ್ ಆಗುತ್ತೆ 80%. ಓಕೆ 68,000 ಜೀನಿ ನೋಡಿದೆ ಸರ್ ಕಿಲೋಮೀಟರ್. ಸರ್ ನಿಮ್ಮ ಹತ್ರ ಪೋಲೋಗಳು 3 ಇದೆ ಆಲ್ರೆಡಿ, ಎರಡು ಒಂದು ವೈಟ್ ಒಂದು ಬ್ಲಾಕ್ ಆಗಿದೆ, ಒಂದು ರೆಡ್ ಇದೆ ಸರ್. ಡಿಮ್ಯಾಂಡ್ ಡೀಟೇಲ್ಸ್ ಇದೆ ಸರ್ ಇದು? ಸರ್ 2016 ಮಾಡಲು ಸರ್. ಓಕೆ ಸೆಕೆಂಡ್ ಓನರ್, ಕಿಲೋಮೀಟರ್ ಬಂದು 81 ನೋಡಿದೆ ಸರ್. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಸರ್ ಇದು? ಹೌದು ಸರ್, ಎಕ್ಸ್ಟ್ರಾ ಮ್ಯಾಗ್ವಿಲ್ ಹಾಕ್ಸಿದ್ದಾರೆ ಸರ್. ಹಾಗೆ ಫೀಚರ್ AC, ಪವರ್ ಸ್ಟೇರಿಂಗ್ ಇದೆ, ಪವರ್ ವಿಂಡೋ ಇದೆ ಸರ್, ಇನ್ಬಿಲ್ಟ್ ಸಿಸ್ಟಮ್ ಬರುತ್ತೆ. ಓಕೆ ಪ್ರೈಸ್ ಬಂದು 5,25,000 ಕೋಟ್ ಮಾಡ್ತೇವೆ ಸರ್ ಪ್ರೈಸ್. ಓಕೆ ಒಂದು 475 ಗೆ ಬಿಟ್ಕೊಟ್ಟು ಸರ್. ಡೀಸೆಲ್ ಆರ್ ಪೆಟ್ರೋಲ್? ಪೆಟ್ರೋಲ್ ಸರ್, ಪೆಟ್ರೋಲ್ ಸರ್. ಹಾಗೆ ಲೋನ್ ಆಗುತ್ತಾ? ಲೋನ್ ಒಂದು 80% ಆಗುತ್ತೆ ಸರ್. ವೈಟ್ ಶಿಫ್ಟ್ ಇದೆ ಸರ್ ಮುಂದೆ ಒಂದು, ಹಾಗೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಕೂಡ ಹಾಕ್ಸಿದ್ದಾರೆ ಸರ್. ಡೀಟೇಲ್ಸ್ ಹೇಳಿ ಸರ್. ಹಾಗೆ ಸರ್ 2013 ಮಾರುತಿ ಸ್ವಿಫ್ಟ್ ಡಿಸೈರ್ VDI. ಓಕೆ
4 ಟೈರ್ ಹೊಸದ ಸರ್ ಇದು. ಬ್ರಾಂಡ್ ನ್ಯೂ ಟೈರ್ಸ್ ಇದೆ ಮತ್ತೆ ಎಕ್ಸ್ಟ್ರಾ ಅಲಾಯ್ ವೀಲ್ಸ್ ಇದೆ. ಓಕೆ ಸರ್, ಹಾಗೆ ಫೀಚರ್ ಫೀಚರ್ ಎಸಿ, ಪವರ್ ಸ್ಟೇರಿಂಗ್ ಇದೆ, 4 ಪವರ್ ವಿಂಡೋ ಇದೆ, ಸಿಸ್ಟಮ್ ಇದೆ, ಸೆಂಟ್ರಲ್ ಲಾಕಿಂಗ್ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ, ಒಂದು 20 ಮೈಲೇಜ್ ಬರುತ್ತೆ. ಹಾ ಸರ್. 81,000 ರೆಕಾರ್ಡೆಡ್ ಶೋರೂಮ್ ಹಿಸ್ಟ್ರಿ ಇದೆ. ಓಕೆ ಸರ್, ಪ್ರೈಸ್ ಬಂದು 5 ಲಕ್ಷ ಕೋಟ್ ಮಾಡ್ತಾ ಇದೀವಿ ಸರ್. ಇನ್ನೊಂದು ಪ್ರೈಸ್ ಫೈನಲ್ ಟು 470 ಗೆ ಮಾಡ್ಕೊಡೋ ಸರ್. ಹಾಗೆ ಲೋನು ಲೋನ್ ಒಂದು 80% ಆಗುತ್ತೆ ಸರ್. ಲೋನ್ ಸರ್, ಡೀಸೆಲ್ और ಪೆಟ್ರೋಲ್ ಹೇಳಿದ್ರಿ ಸರ್? ಡೀಸೆಲ್ ಸರ್. ಇದು ಡೀಸೆಲ್. ಮೈಲೇಜ್ ಸರ್ ಹಂಗೆ ಇದು 20 ಬರುತ್ತೆ ಸರ್. ಸಿಟಿಗೆ 18, ಲಾಂಗ್ 20 ಬಂದೇ ಬರುತ್ತೆ ಸರ್. ಇನ್ನೊಂದು ಶಿಫ್ಟ್ ಇದೆ ಸರ್ ನಮ್ಮ ಸರ್ ಇದು ಮಾರುತಿ ಸ್ವಿಫ್ಟ್ ZXi ಸರ್. ಓಕೆ 2014 ಮಾಡಲು ಸಿಂಗಲ್ ಓನರ್, 65,000 ಓಡಿದೆ. ಫ್ಯೂಚರ್ ಬಂದು ನಿಮ್ಗೆ ಎಸಿ, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಇದೆ, ಎಕ್ಸ್ಟ್ರಾ ಅಲಾಯ್ ವೀಲ್ಸ್ ಇದೆ, 2 ಏರ್ ಬ್ಯಾಗ್ ಇದೆ, ABS ಇದೆ, ಇನ್ಬಿಲ್ ಸಿಸ್ಟಮ್ ಇದೆ ಸರ್. ಸರ್ ABS ಅನ್ನ ಸರ್ ಇದು? ABS ಇದೆ, ಡ್ಯುಯಲ್ ಏರ್ ಬ್ಯಾಗ್ ಇದೆ ಸರ್. ZXi ಟಾಪ್ ಅಂಡ್ ಮಾಡಲು ಫುಲ್ಲಿ ಟಾಪ್ ಅಂಡ್ ಬರ್ತಲ್ಲ ಸರ್? ಫುಲ್ಲಿ ಟಾಪ್ ಅಂಡ್ ಸರ್. ಸರ್ ಪ್ರೈಸ್ ಬಂದು 525 ಕೋಟ್ ಮಾಡ್ತಾ ಇದೀವಿ ಸರ್. ಇನ್ನೊಂದು ಪ್ರೈಸ್ ಸರ್? 490 ಗೆ ಮಾಡ್ಕೊಡ್ತೀನಿ ಸರ್. 495 ಆಗುತ್ತೆ ಸರ್. ಹಾಗೆ ಸಿಂಗಲ್ ಓನರ್ ಸರ್. ಲೋನ್ ಸರ್? ಹಾಗೆ ಲೋನ್ ಒಂದು 80% ಲೋನ್ ಆಗುತ್ತೆ ಸರ್. ಸಿಂಗಲ್ ಓನರ್? ಸಿಂಗಲ್ ಓನರ್ 4 ಲಕ್ಷ ಲೋನ್ ಆಗುತ್ತೆ ಸರ್. ಸರ್ ಹಾಗೆ ನೆಕ್ಸ್ಟ್ ಸರ್ ಮಾರುತಿ ಸ್ವಿಫ್ಟ್ VDI ಡೀಸೆಲ್ ಗಾಡಿ ಸರ್. ಹಾ ಸರ್. 2014 ಮಾಡಲು ಸಿಂಗಲ್ ಓನರ್, ಸಿಂಗಲ್ ಓನರ್ ಸರ್ ಇದು? 81,000 ನೋಡಿದೆ ಸರ್. ತುಂಬಾ ನೀಟ್ ವೆಹಿಕಲ್, ಬ್ರಾಂಡ್ ನ್ಯೂ ಟೈರ್ಸ್ ಇದೆ ಸರ್. ಫೀಚರ್ಸ್ ಎಸಿ, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ರಿವರ್ಸ್ ಕ್ಯಾಮ್ರಾ, ಸೆಂಟ್ರಲ್ ಲಾಕಿಂಗ್ ಎಲ್ಲ ಇದೆ ಸರ್. ಇಂಟೀರಿಯರ್ ಎಲ್ಲ ನೀಟ್ ಆಗಿದೆ ಸರ್. ಎಕ್ಸ್ಟ್ರಾ ಸೀಟ್ ಕವರ್ ಇದೆ, ಬ್ರಾಂಡ್ ನ್ಯೂ ಟೈರ್ಸ್ ಇದೆ ಸರ್. ಓಕೆ ಸರ್. ಹಾಗೆ ಪ್ರೈಸ್ ಬಂದು 5,25,000 ಕೋಟ್ ಮಾಡ್ತೀವಿ ಸರ್. ಇನ್ನೊಂದು ಪ್ರೈಸ್ ಸರ್? ಒಂದು 475 ಗೆ ಮಾಡ್ಕೊಡ್ತೀನಿ ಸರ್ ಫೈನಲ್. ಸರ್ ಲೋನ್ ಎಷ್ಟಾಗುತ್ತೆ? ಲೋನ್ ಒಂದು 80% ಲೋನ್ ಆಗುತ್ತೆ ಸರ್. ಸರ್ ಪೆಟ್ರೋಲ್ ಡೀಸೆಲ್ ಹೇಳಿದ್ರೆ? ಡೀಸೆಲ್ ಸರ್. ಡೀಸೆಲ್ 20 ಮೈಲೇಜ್ ಬರುತ್ತೆ. 20 ಆರಾಮ್ ಬರುತ್ತಲ್ಲ ಸರ್? ಆರಾಮಾಗಿ ಬರುತ್ತೆ ಸರ್. ಸರ್ ನಮ್ಮ ಮುಂದೆ ಒಂದು ದೊಡ್ಡ ಗಾಡಿ ಇದೆ ಸರ್, ಡೀಟೇಲ್ಸ್ ಹೇಳಿ ಸರ್. ಫೋರ್ಡ್ ಎಂಡವರ್ ಸರ್. 2012 ಮಾಡಲ್ ಡೀಸೆಲ್ ಗಾಡಿ, ಬ್ರಾಂಡ್ ನ್ಯೂ ಟೈರ್ಸ್ ಇದೆ ಸರ್. ಓಕೆ 4 ಟೈರ್ ಹೊಸದು? ಹೌದು ಸರ್. ಫ್ಯೂಚರ್ ಬಂದು ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್ ಎಲ್ಲ ಇದೆ, ಅಲಾಯ್ ವೀಲ್ಸ್ ಎಲ್ಲ ಇದೆ ಸರ್. ಫುಲ್ಲಿ ಟಾಪ್ ಅಂಡ್ ಅಲ್ವಾ ಸರ್? ಫುಲ್ಲಿ ಟಾಪ್ ಅಂಡ್ ಡೀಸೆಲ್ ಗಾಡಿ, 12 ಮಾಡಲ್ ಸರ್. ಸರ್ ಡೀಸೆಲ್ ಅಂದ್ರೆ ಮೈಲೇಜ್ ಒಂದು 12-13 ಬರುತ್ತೆ ಸರ್. 12-13 ಆರಾಮ್ ಬರುತ್ತಲ್ಲ? ಆರಾಮ ಬರುತ್ತೆ ಸರ್. ಓಕೆ ಸರ್. ಹಾಗೆ ಪ್ರೈಸ್ ಸರ್ ಇದು ಬಂದು 6,45,000 ಕೋಟ್ ಮಾಡ್ತಾ ಇದೀವಿ ಸರ್. ಓಕೆ ಒಂದು 6 lakhs ಕೊಡ್ತೀವಿ ಸರ್. ಹೌದು ಸರ್. ಇದಕ್ಕೆ ಲೋನ್ ಏನಾಗುತ್ತೆ ಸರ್? ಲೋನ್ ಆಗುತ್ತೆ ಸರ್. ಎಷ್ಟಾಗುತ್ತೆ ಸರ್? ಒಂದು 80% ಲೋನ್ ಆಗುತ್ತೆ ಸರ್. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಕ್ರೇಟಾ ಇದೆ ಸರ್. ಸರ್ ಹುಂಡೈ ಕ್ರೇಟಾ ನೋಡ್ತಾರೆ, ಒಳ್ಳೆ ಆಟೋಮೆಟಿಕ್ ವೆಹಿಕಲ್ ಇದೆ ಸರ್. ಡೀಸೆಲ್ ಗಾಡಿ, 2018 ಮಾಡಲು, ಟಾಪ್ ಅಂಡ್ ವಿತ್ ಸನ್ ರೂಫ್ ಎಲ್ಲ ಇದೆ ಸರ್. ಸನ್ ರೂಫ್ ಎಲ್ಲ ಬರುತ್ತಲ್ವಾ ಸರ್? ಸನ್ ರೂಫ್ ಎಲ್ಲ ಬರುತ್ತೆ. ಓಕೆ. ಹಾಗೆ ಫೀಚರ್ಸ್ ಹೇಳಿ ಸರ್ ಇದು? ಸರ್ ಫೀಚರ್ ನಿಮ್ಗೆ ಡ್ಯುಯಲ್ ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ, ಕ್ರೂಸ್ ಕಂಟ್ರೋಲ್, ಆಟೋಮೆಟಿಕ್ ಗೇರ್ ಇದೆ ನಿಮ್ಗೆ. ಡೀಸೆಲ್ ಗಾಡಿ ವಿತ್ ಸನ್ ರೂಫ್ ಇದೆ ಸರ್. ಆಟೋಮೆಟಿಕ್ ಅಲ್ವಾ ಸರ್? ಹೌದು, ಆಟೋಮೆಟಿಕ್ ವೆಹಿಕಲ್ ಸರ್. ಹಾಗೆ ಪ್ರೈಸ್ ಬಂದು 1125 ಕೋಟ್ ಮಾಡ್ತಾ ಇದೆ ಸರ್. ಇನ್ನೊಂದು ಪ್ರೈಸ್ ಒಂದು 10,75,000 ಗೆ ಮಾಡ್ಕೊಡ್ತೀವಿ. ಇನ್ನೊಂದು ಆಗುತ್ತೆ ಸರ್ ದೊಡ್ಡ ಗಾಡಿಗೆ? ಇನ್ನೊಂದು 1070 ಕೊಡಿ ಸರ್. ನೆಕ್ಸ್ಟ್ ಸರ್ Volkswagen Vento 2019 ಮಾಡಲು ಸರ್. ಓಕೆ ಟಾಪ್ ಅಂಡ್ ಮಾಡಲು ಡೀಸೆಲ್ ವೆಹಿಕಲ್. ಸೊ 54,000 ಓಡಿದೆ ಸರ್. ಡೈಮಂಡ್ ಕಟ್ ಅಲಾಯ್ ವೀಲ್ ಬರುತ್ತಲ್ಲ ಸರ್? ಹೌದು ಸರ್. ಹೌದು. ಸರ್ ಫೀಚರ್ ಬಂದು ಡ್ಯುಯಲ್ ಏರ್ ಬ್ಯಾಗ್, ABS, ಇನ್ಬಿಲ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ, ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ. ಸೊ ಸ್ಟೇರಿಂಗ್ ಕಂಟ್ರೋಲ್ ಎಲ್ಲ ಎಲ್ಲ ಬರುತ್ತೆ. ಸಿಂಗಲ್ ಓನರ್, 19 ಮಾಡಲು ಸರ್. ಸರ್ ಪ್ರೈಸ್ 10.5 ಕೋಟ್ ಮಾಡ್ತಾ ಇದೀವಿ ಸರ್. ಹಾ ಸರ್. ಒಂದು 10 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. 10 ಸರ್ ಇದು? ಹೌದು ಸರ್. ಲೋನ್ ಎಷ್ಟಾಗುತ್ತೆ ಸರ್? ಲೋನ್ ಒಂದು 8-8.5 ಲಕ್ಷ ಲೋನ್. ಡೀಸೆಲ್ और ಪೆಟ್ರೋಲ್ ಹೇಳಿದ್ರೆ? ಡೀಸೆಲ್ ಸರ್. ಡೀಸೆಲ್ ಮೈಲೇಜ್ ಬರುತ್ತೆ ಸರ್. 20 ಮೈಲೇಜ್ ಬರುತ್ತೆ ಸರ್. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಡಸ್ಟರ್ ಇದೆ ಸರ್, ಡೀಟೇಲ್ಸ್ ಹೇಳಿ ಸರ್. ರಿನಾಲ್ಟ್ ಡಸ್ಟರ್ 2016 ಮಾಡಲು ಸರ್. ಟಾಪ್ ಅಂಡ್ RX-Z IMT. ಫೀಚರ್ ನಿಮ್ಗೆ ಡ್ಯುಯಲ್ ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್, ಬ್ರಾಂಡ್ ನ್ಯೂ ಟೈರ್ ಬರುತ್ತೆ. 81,000 ಓಡಿದೆ. ಡೀಸೆಲ್ ಗಾಡಿ, ಟಾಪ್ ಅಂಡ್ ಮಾಡಲು ಸರ್. ಸರ್ ಡೀಸೆಲ್ ಅಂದ್ರೆ ಮೈಲೇಜ್ ಒಂದು 16 ಮೈಲೇಜ್ ಬರುತ್ತೆ ಸರ್. 16 ಬರುತ್ತೆ ಸರ್ ಇದು? 100% 16 ಬರುತ್ತೆ ಸರ್. ಹಾಗೆ ಪ್ರೈಸ್ ಬಂದು 7 lakh ಕೋಟ್ ಮಾಡ್ತೀವಿ ಸರ್. 645 ಗೆ ಕೊಟ್ಬಿಡ್ತೀವಿ ಸರ್. ಇನ್ನೊಂದಿನ ಪ್ರೈಸ್ ಆಗುತ್ತೆ ಸರ್ ದೊಡ್ಡ ಗಾಡಿಗೆ? 640 ಕೊಡಿ ಸರ್. 640 ಫೈನಲ್? ಹೌದು ಸರ್. ಸರ್ ನಮ್ಮ ಮುಂದೆ ಒಂದು ಇನೋವಾ ಇದೆ ಸರ್, ಡೀಟೇಲ್ಸ್ ಹೇಳಿ ಸರ್ ಇದು? ಸರ್ ಇನೋವಾ ಇದೆ, 13 ಮಾಡಲು, ಸಿಂಗಲ್ ಓನರ್. ಸರ್ ಹಾಗೆ ಇದು ಕಿಲೋಮೀಟರ್ ಸರ್ ಇದು? 1 ಲಕ್ಷದ ಚಿಲ್ಲರ ಹೊಡಿದೆ. ಸರ್ ಫೀಚರ್ಸ್ ಏನೇನು ಬರುತ್ತೆ ಇದರಲ್ಲಿ? ಏರ್ ಬೇಗ ಟಾಪ್ ಅಂಡ್ ಇದು ಗಾಡಿ, ಫುಲ್ಲಿ ಟಾಪ್ ಅಂಡ್ ಬರುತ್ತೆ ಸರ್? ಫುಲ್ ಟಾಪ್ ಅಂಡ್. ಸರ್ ಹಾಗೆ ಪ್ರೈಸ್ ಇದ್ರದ್ದು? 10-25 ನೆಗೋಷಿಯಬಲ್ ಆಗುತ್ತೆ ಸರ್. ಸರ್ ಇನ್ನು ಮುಂದೆ ಒಂದು ಕಡಿಮೆ ಆಗುತ್ತಾ? 10 ಲಕ್ಷ ಆಗುತ್ತೆ ಸರ್. 10 ಲಕ್ಷಕ್ಕೆಲ್ಲ ಆಗುತ್ತೆ. ಲೋನ್ ಏನಾಗುತ್ತೆ ಸರ್ ಇದಕ್ಕೆ? ಆಗುತ್ತೆ, 80% ಲೋನ್ ಆಗುತ್ತೆ.